ಮುದೋಳು ರೀ ಮುದೋಳು ತಾಲೂಕು ಬಾಲ್ಕೋಟ್ ಡಿಸ್ಟಿಕ್ ಯಡಳಿಂಗಳಿ ಗ್ರಾಮದವ್ರು ನಾವು ಫಾರ್ಮರ್ ರೀ. ನಮ್ಮಲ್ಲೇ ಬಾಯ್ ಪ್ರೊಡಕ್ಟ್ ಮಾಡ್ತೀವಿ ನಾವು. ಇದು ಮಿಲೆಟ್ ಇದ್ರಿ, ಮಿಲೆಟ್ ಮಶ್ರೂಮ್ದೊಂದು ಬೇರೆ ಬರ್ತೈತೆ ಸರ್. ಮಶ್ರೂಮ್ ತಿನ್ನೋರಿಗೆ ಮಶ್ರೂಮ್ದು ಕೊಡ್ತೀವಿ ರೀ, ಮಶ್ರೂಮ್ ತಿನ್ನೋದವ್ರಿಗೆ ಇದನ್ನು ಕೊಡ್ತೀವಿ. ಇದು ಸಿಂಗಲ್ ಮಿಲೆಟ್ ಸರ್. ಇದು ಸಿಂಗಲ್ ಮಿಲೆಟ್ ಮಿಕ್ಸ್ ಮಿಲೆಟ್ ತಿನ್ನೋದವ್ರು ಸಿಂಗಲ್ ಮಿಲೆಟ್ ಕೊಡ್ತೀವಿ ಸರ್. ಅದ ಸೇಮ್ ರೀ. ಇದು 100 ಗ್ರಾಮ್ ರೀ, ಇದು 200 ಗ್ರಾಮ್ ಸರ್. ಇದೊಂದು ಸ್ಪೈಸಿ ಅಂತ ಬರುತ್ತೆ, ಇದ್ರೊಂದು ಮಶ್ರೂಮ್ ಅಂತ ಬರುತ್ತೆ, ವಿದೌಟ್ ಮಶ್ರೂಮ್ ಅಂತ ಬರುತ್ತೆ, ಅದ್ರೊಳಗೆ ರಾಗಿದೊಂದು ಬರುತ್ತೆ ಸರ್. 3 ವೆರೈಟಿ ಬರ್ತವೆ ಸರ್. ಇದು ಮಶ್ರೂಮ್ ಪಿಕಲ್ ಸರ್. ಅದ್ರಾಗ ಮಶ್ರೂಮ್ದಾಗ 2 ವೆರೈಟಿ ಹಾಕ್ತೀವಿ. ಮಿಲ್ಕಿ ಐಸ್ಟಾರ್ ಕಾಂಬಿನೇಷನ್ ಇರ್ತೈತೆ ರೀ. ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತೀವಿ. ಮನೆ ಮಸಾಲೆ ಸಾಸ್ಮಿ ಪ್ಯೂರ್ ಮನೆ ಒಳಗೆ ತಯಾರು ಮಾಡ್ಕೊಂಡು ಮನೆ ಮಸಾಲೆನ ತಯಾರು ಮಾಡ್ತೀವಿ ಸರ್. ಇದು ಟೊಮಾಟೊ ಪಿಕಲ್ ಸರ್. ಇದು ಸಣ್ಣ ಮಕ್ಕಳಿಗೆ ಇಂಟ್ರೆಸ್ಟ್ ಭಾಳ ಆಗುತ್ತೆ. ಇದು ಚಪಾತಿ ಮೇಲೆ ರೂಲ್ ಮಾಡಿ ಕೊಟ್ಟರು, ಬಿಸಿ ಅನ್ನ ತುಪ್ಪ ಸೈಡ್ ನೆನೆಸ್ಕೊಳಕ್ಕೆ ಇದ್ರಿ ಸರ್. ಕೆಮಿಕಲ್ ಇಲ್ಲ ರೀ. 45 ದಿವಸ ಬರ್ತೈತೆ ರೀ ನಮ್ಮ ಟೊಮಾಟ್ರಿ. ಆರ್ಗ್ಯಾನಿಕ್ಕಾಗಿ ನಮ್ಮ ಹೊಲ ಬೆಳೆದು ನಮ್ಮಲ್ಲಿ ಇಟ್ಕೊಂಡು ಆಮೇಲೆ 9 ತಿಂಗಳು ವೆಲ್ಯುಡೇಷನ್ ಬರುವಂಗೆ ಇದನ್ನು ನಾವು ತಯಾರು ಮಾಡಿರ್ತೀವಿ ರೀ. ಅಂದರೆ ಸಾಸ್ಮಿ ಎಣ್ಣೆ ಪ್ಯೂರ್ ಮಣಿ ಮಸಾಲೆ ಹಾಕಿರ್ತೀವಿ ರೀ. ಇದೇನೈತರ ಪ್ಯೂರ್ 45 ದಿವಸ ಬಂದಿಂದ ಆಮೇಲೆ ಟೊಮೆಟೊ ಪಿಕಲ್ ಮಾಡ್ತೀವಿ ರೀ. ಇದನ್ನ 45 ದಿವಸ ಹಂಗೆ ಇಟ್ಟಿರ್ತೀವಿ ನಾವು. ಟೊಮೆಟೊ ಸರಿ ಬಂತು ಮಾಡಿರ್ತೀವಿ ರೀ. ಇಂಥ ಸರಿ ಬರ್ಲಿಕ್ಕೆ ಮಾಡಲ್ಲ ರೀ. ಇದು ಮಶ್ರೂಮ್ ಪೌಡ್ರ್ ರೀ ಸರ್. ಮಶ್ರೂಮ್ ಪೌಡ್ರು B12, ಬಿ ವಿಟಮಿನು, B4, ಶುಗರ್ ಪೇಷೆಂಟ್ಗಳಿಗೆ, ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಇದನ್ನು ಕೊಡ್ತೀವಿ ರೀ. ಪ್ರತಿದಿನ ಹೌದು ನಾವು ತಯಾರು ಮಾಡ್ತೀವಿ ಸರ್. ಫ್ಯಾಕ್ಟ್ರಿ ಏನಿಲ್ಲ ರೀ, ನಾವು ಓನರ್ ಇದೆ ಮನೆಯಲ್ಲಿ ರೀ. ಅಷ್ಟು ಫ್ಯಾಕ್ಟ್ರಿ ಅಂತ ಏನು ಮಾಡ್ಕೊಂಡಿಲ್ಲ ರೀ. ನಾವು ಮಶ್ರೂಮ್ ಗ್ರೋ ಮಾಡ್ಕೊತೀವಿ ರೀ. ನಮ್ಮಂತ ಟ್ರೈನಿಂಗೂ ಆಗತ್ತೆ ರೀ. ಹ್ಞೂ ರೀ. ಒಂದು ಹೊಲ್ದಾಗ ಐತ್ರಿ, ಮತ್ತಿದು ಹೊಲ್ದಾಗ ಐತ್ರಿ, ಗುಡ್ಡದಾಗ ರೀ. ಮತ್ತು ಅದು ಊರು ಬಿಟ್ಟರೆ 4 ಕಿಲೋಮೀಟ್ರ್ ಹೊಲ್ದಾಗ ಐತ್ರಿ ಸರ್. ನಮ್ಮದು ಸ್ಕ್ಯಾನ್ ಮಾಡ್ಕೊಂಡ್ರೆ ನಮ್ಮ ಫಾರ್ಮ್ ಪೂರ್ತಿ ಡೀಟೇಲ್ಸ್ ಬಂದ್ಬಿಡ್ತದೆ. ಹ್ಞೂ ಸರ್. ಅದ್ರೂ ರೀ ಸರ್, ಇವು ಮುರುಕು ಅಂತ ಬೆಣ್ಣೆ ಮುರುಕು ರೀ. ಇವು ತೋರಿ ಸರ್, ಬೆಣ್ಣೆ ಮುರುಕು ಇದೊಂದು. ಅದು ಮಿಲ್ಲೆಟ್ ಇದ್ರಿ ಸರ್. ಇದು ರಾಗಿ ರೀ. ಅದ್ರದ್ದು ಸೇವ್ ಬರ್ತೈತೆ ರೀ. ಇದು ಆ ಸೇವ್ ಅಂತ ಬರ್ತೈತೆ ರೀ, ರಾಗಿ ಸೇವ್ ಅಂತ ರೀ. ಅದು ಮಿಲೆಟ್ ಸೇವ್ ಅಂತ ಸೇಮ್ ಇರೋದು. ಹಾಂ ರಾಗಿ ಕಣಕ್ಕೆ ಬನ್ನಿ, ಭಾನುವಾರ ಬರ್ತೀವಿ, ಪ್ರತಿ ಭಾನುವಾರ ಬರುತ್ತೆ ಬರ್ರಿ. ಓಕೆ, ನಮಸ್ಕಾರ ಸರ್. ಇದು ರಾಗಿ ಉರಿ ಹಿಟ್ಟು ಸರ್. ಇದು ಹೇಗೆ ಮಾಡಿದ್ದೀವಿ ಅಂದರೆ, ರಾಗಿನ ಕ್ಲೀನ್ ಮಾಡಿ ವಾಶ್ ಮಾಡಿ ಮಡಿಕೆಲಿ ಪಾಪ್ಕಾರ್ನ್ ಥರ ಸೌದೆ ಒಲೆಯಲ್ಲಿ ಹುರಿದು ಟ್ರೆಡಿಷನಲಾಗಿ ಹಳೆ ಪದ್ಧತಿಲೇ ಏಲಕ್ಕಿಕಾಯಿ, ಸಾವಯವ ಬೆಲ್ಲ, ಕೊಬ್ಬರಿ, ಡ್ರೈ ಫ್ರೂಟ್ಸು, ಈ ಥರ ಬಾದಾಮಿ ಈ ಥರ ಎಲ್ಲ ಹಾಕಿ ಹೈಜೆನಿಕ್ಕಾಗಿ ಪುಡಿ ಮಾಡ್ಕೊಂಡು ಬಂದಿದ್ವಿ. ಅಂದರೆ ಹಾರ್ಲಿಕ್ಸು ಬೂಸ್ಟು ಬರೋದಕ್ಕಿಂತ ಮುಂಚೆ ಹಿಂದೆ ಹಳೆ ಪದ್ಧತಿಲಿ ಅಜ್ಜಿದಿರು ಮಾಡ್ತಿದ್ದಂಥ ರಾಗಿ ಉರಿ ಹಿಟ್ಟು ಹೆಲ್ತಿ ಫುಡ್ಡು. ಈ ಏನಪ್ಪ ಅಂದರೆ ಎಲ್ಲ ವಿಟಮಿನ್ಗಳು, ಕ್ಯಾಲ್ಸಿಯಮ್ಮು, ಐರನ್ನು, ಮೆಗ್ನೀಷಿಯಮ್ಮು, ಈ ಥರ ಎಲ್ಲ ವಿಟಮಿನ್ಗಳಿದೆ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳಿದೆ. ಬೆಳಿಗ್ಗೆ ಹೊತ್ತು ಹಾಲಲ್ಲಿ ಹಾಕೋ ಕುಡಿಬೋದು, ಇಲ್ಲ ಹಾಗೆ ತಿನ್ಬೋದು, ಇಲ್ಲ ತುಪ್ಪದ ಜೊತೆ ಲಡ್ಡು ಮಾಡ್ಕೋಬೋದು. ಈ ರೀತಿ ಉಪಯೋಗಿಸೋದ್ರಿಂದ ಆರೋಗ್ಯವಾಗಿ ಇರ್ಬೋದು ಅನ್ನೋದನ್ನು ಸರ್. 400 kg. ಹೌದು ಸರ್. 1 ವರ್ಷ ಆಯ್ತು ಸರ್. ಹಾಂ, ರಾಗಿ ಉರಿ ಹಿಟ್ಟು. ಅದು ಸ್ಪೈಸಿ. ಹಾಂ, ಅದು ಸ್ಪೈಸಿ ಖಾರದ್ದು. ಹೌದು. ನಮಸ್ಕಾರ. ನನ್ನ ಹೆಸರು ಸಂಗೀತಾ ಮಯೂರ್ ಅಂತ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಬಸನಾ ಗ್ರಾಮದಿಂದ. ನಾನು ಪ್ರತಿಯೊಂದು ಸಾವಯವ ಮಾಡಿರೋದು ಬೇಳೆಕಾಳುಗಳು. ಪ್ರತಿಯೊಂದನ್ನು ಪ್ಯೂರಿಟಿಯಾಗಿ ಮಾಡ್ತೀವಿ. ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇ ತೊಗೊಂಡು ಬಂದಿರ್ತೀವಿ. ಎಲ್ಲಿಂದ ಬರೋದು ನೀವು? ಬಿಜಾಪುರ ಜಿಲ್ಲೆ. ಹೌದಣ್ಣ. ಹಾಂ, ಪ್ರತಿ ವಾರ ಬರ್ತೀವಿ ಅಣ್ಣ. ಹಾಂ, ಇಲ್ಲಿ ಮಾಡ್ಕೊಂಡು ಬಸ್ ಫ್ರೀಯಾಗಿ ನಮಗೆ ಸಿದ್ದರಾಮಯ್ಯ ಅವ್ರು ಫ್ರೀ ಮಾಡಿದಾರಣ್ಣ. ನಾವು ಫ್ರೀಯಾಗಿ ಬರ್ತೀವಿ. ಬಟ್ ಇದು ಎಲ್ಲ ಲಗೇಜ್ದು ಟಿಕೆಟ್ ಆಗುತ್ತೆ ಅಣ್ಣ. ಹಾಂ, ನಾವೇ ಬೆಳೆದಿರೋದಣ್ಣ. ಹಾಂ, ಕಡಲೆಕಾಳು, ಇದು ಮೂಕಣೆ ಕಾಳು, ಇಲ್ಲಿ ನೀವು ಮಡಿಕೆ ಕಾಳು ಅಂತ ಕರಿತೀರಿ ನೀವು ಇಲ್ಲಿ. ಆಮೇಲೆ ಇದು ಅಲಸಂದಿ ಕಾಳು, ಇದು ಕಡಲೆ ಬೀಜ, ಆಮೇಲೆ ಇದು ಕರಿ ಎಳ್ಳು, ಇದು ಹುರುಳಿಕಾಳು, ಇದು ಬಿಳಿ ಎಳ್ಳು, ಇದು ಅಗಸೆ ಬೀಜ, ಇದು ಹುರ್ಗಡ್ಲೆ, ಇದು ಹೆಸರು ಕಾಳು. ಇಲ್ಲಿ ಬಂದಾಗ ನಮ್ಮ ಮೇಲೆ ಡಿಪೆಂಡ್. ನಾವು ಎಷ್ಟು ತೊಗೊಂಡು ಬರ್ತೀವೋ ಅಷ್ಟು. ಜಾಸ್ತಿ ತಂದರೆ ಜಾಸ್ತಿ ಲಾಭ ಆಗುತ್ತೆ, ಕಮ್ಮಿ ತೊಗೊಂಡು ಬಂದರೆ ಕಮ್ಮಿ ಲಾಭ ಆಗುತ್ತೆ. ವಾರಕ್ಕೆ 1 ದಿವಸ ಬರ್ತೀವಿ ಅಣ್ಣ. ಟೈಮಿಂಗ್ಸ್ ಬೆಳಿಗ್ಗೆ ಇಲ್ಲಿ 8 ಗಂಟೆಗೆ ಇರ್ತೀವಣ್ಣ ನಾವು, ಮತ್ತು ಸಂಜೆ 5 ಗಂಟೆಗೆ ಹೊರಡ್ತೀವಿ.